ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಪ್ರಕೃತಿ ರಹಸ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಾರ ಪೂರ್ತಿ ನಾನು ಬಹಳ ವಿಶೇಷವಾದಂತಹ ಕೆಲವು ಪ್ರಕೃತಿ ರಹಸ್ಯಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಸುಮಾರು ಜನ ನನಗೆ ಕೆಲವು ಕಾಲ್ಗಳು ಮಾಡಿ ಇಮೇಲ್ ಮಾಡಿ ನಮಗೆ ಪಾಸಿಟಿವ್ ಎನರ್ಜಿ ಡೆವಲಪ್ ಮಾಡ್ಕೊಳ್ಳೋದು ಹೇಗೆ, ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಆಫೀಸ್ನಲ್ಲಿ ಇರ್ತೀವಿ, ಮತ್ತೆ ಆಫೀಸ್ ಬಿಟ್ಟ ತಕ್ಷಣ ಬೇರೆ ಕಡೆ ಎಲ್ಲ ಓಡಾಡ್ತೀವಿ, ವೀಕೆಂಡ್ಸ್ ಅಲ್ಲೆಲ್ಲ ಬೇರೆ ಬೇರೆ ಜಾಗದಲ್ಲೆಲ್ಲ ಓಡಾಡ್ತೀವಿ. ಆದರೆ ನಮಗೆ ನೆಗೆಟಿವ್ ಎನರ್ಜಿ ಹೇಗೆ ಬರ್ತಿದೆ ಗೊತ್ತಾಗ್ತಿಲ್ಲ, ಮತ್ತೆ ಪಾಸಿಟಿವ್ ಎನರ್ಜಿ ಹೇಗೆ ಡೆವಲಪ್ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಗ್ತಿಲ್ಲ ಅಂತೇಳಿ ಸಾಕಷ್ಟು ಜನ ಇಮೇಲ್ ಮಾಡಿದ್ದಾರೆ. ಈ ಬಾಡಿ ಬಿಲ್ಡ್ ಮಾಡೋರು ಮತ್ತೆ ತುಂಬಾ ಸಣ್ಣಕ್ಕಿರೋರು ಈ ಮಸಲ್ಸ್ನ ಬಿಲ್ಟ್ ಮಾಡಬೇಕು ಅಂತಾರೆ. ಬಾಡಿ ಜಿಮ್ ಮಾಡಬೇಕು ಅಂದ್ರೆ ಜಿಮ್ಗೆ ಹೋಗ್ಬೇಕು. ಹಿಂದಿನ ಕಾಲದಲ್ಲಿ ಈಗಿನ ತರ ಮಾಡರ್ನ್ ಜಿಮ್ಗಳು ಇರ್ತಿಲ್ಲ, ಆಗಿನ ಕಾಲದಲ್ಲಿ ಗರಡಿಗಳ ಮನೆ ಅಂತ ಹೇಳ್ತಾ ಇತ್ತು. ಆ ಗರಡಿ ಮನೆಯಲ್ಲಿ ಹೋಗಿ ಜಿಮ್ ಮಾಡೋರು ಎಷ್ಟು ಜನ ಏನೋ ಗೊತ್ತಿರಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ತಮ್ಮ ಮಸ್ಕ್ಯುಲರ್ ಸಿಸ್ಟಮ್ನ ಈ ಮಸಲ್ಸ್ನ ಚೆನ್ನಾಗಿ ಬಿಲ್ಟ್ ಮಾಡಬೇಕು ಅಂದ್ರೆ ಕೆಲವು ಮುದ್ರೆ ಮಂತ್ರಗಳ ಮೂಲಕ ಆ ಬಾಡಿನ ಬಿಲ್ಟ್ ಮಾಡ್ತಿದ್ರಂತೆ. ಅಂದ್ರೆ ಜಿಮ್ಗೆ ಹೋಗ್ದೇನೆ, ವಾಕಿಂಗು ಮಾಡ್ದೇನೆ, ಜಾಗಿಂಗು ಮಾಡ್ದೇನೆ, ಯಾವ ಏರೋಬಿಕ್ಸು ಮಾಡ್ದೇನೆ, ಮನೆಯಲ್ಲೇ ಕೂತ್ಕೊಂಡು ಮುದ್ರಾ ಮಂತ್ರ ತಂತ್ರಗಳಿಂದ ಈ ಮಸ್ಕ್ಯುಲರ್ ಸಿಸ್ಟಮ್ ಹೇಗೆ ಬಿಲ್ಟ್ ಮಾಡೋದು ಅನ್ನೋದನ್ನ ನಾನು ಇವತ್ತಿನ ಈ ವಾರ ಪೂರ್ತಿ ಕೆಲವು ಸಂಚಿಕೆಯಲ್ಲಿ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಕೆಲವರಿಗೆ ಚೆನ್ನಾಗಿ ಊಟ ಮಾಡ್ತಿದ್ದೀವಿ, ನಿದ್ದೆ ಮಾಡ್ತಾ ಇದ್ದೀವಿ, ಒಳ್ಳೆ ಮನೇಲಿ ವಾಸ ಮಾಡ್ತಿದ್ದೀವಿ, ಆದರೆ ನಮಗೆ ಒಳ್ಳೆ ಆರೋಗ್ಯ ಇಲ್ಲ, ಆಯುಷ್ ಇಲ್ಲ ಅಂತಾರೆ. ಯಾರೋ ಕಾಲ್ ಮಾಡ್ತಿದ್ದಾರೆ. ಹಲೋ ಗುರುಜಿ. ಹಲೋ ಹಲೋ, ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀವಿ? ಹುಬ್ಳಿಯಿಂದ ಗುರುಜಿ. ಹುಬ್ಳಿಯಿಂದ. ಹೇಳಿ ಅಮ್ಮ. ಗುರುಜಿ, BP ಕಂಟ್ರೋಲ್ ಮಾಡಕ್ಕೆ ಯಾವ ಮುದ್ರೆ ಮಾಡ್ಬೇಕು ಗುರುಜಿ? ಮತ್ತೆ ಇದನ್ನ ಯಾರು ಬೇಕಾದ್ರೂ ಮಾಡಬಹುದಾ? BP ಶುಗರ್ಗೆ ಹೇಳಿ ಗುರುಜಿ. ನೋಡಿ, BP ಮತ್ತು ಶುಗರ್ ಹಿಡಿಯೋದು ಈ ಮುದ್ರೆ ಮಾಡ್ಬೇಕು. ನೋಡಿ, ಈ ಮುದ್ರೆ ಅಂದ್ರೆ ನಮ್ಮ ಹೆಬ್ಬೆಟ್ಟಲ್ಲಿ ಶುಕ್ರಗ್ರಹದ ಮೇಲೆ ಮಧ್ಯದ ಬೆರಳು ಮತ್ತೆ ಉಂಗುರದ ಬೆರಳು ಇಟ್ಬಿಟ್ಟು ಈ ರೀತಿ ಎರಡು ಬೆರಳಲ್ಲೂ ಎರಡು ಹಸ್ತದ ರೀತಿ ಮಾಡಬೇಕು. ಈ ತೋರ್ ಬೆರಳು ಕಿರು ಬೆರಳು ಎರಡು ಸ್ಟ್ರೈಟ್ ಆಗಿ ಇಟ್ಕೋಬೇಕು. ಈ ರೀತಿ ಈಗ ಇಟ್ಕೊಂಡ್ಬಿಟ್ಟು ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಫಟ್, ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಫಟ್, ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಪಟ್ ಅಂತ ದಿನ ಬೆಳಗ್ಗೆ ಮತ್ತೆ ರಾತ್ರಿ ಖಾಲಿ ಹೊಟ್ಟೆನಲ್ಲಿ ಅರ್ಧ ಗಂಟೆ ಕುತ್ಕೊಂಡು ಈ ಮುದ್ರೆ ಧಾರಣೆ ಮಾಡಿ ಈ ಮಂತ್ರ ಹೇಳ್ತಾ ಇದ್ರೆ ಎಷ್ಟೋ ಜನಕ್ಕೆ ಡಯಾಬಿಟಿಸ್ ಹೋಗದೆ BP ನಾರ್ಮಲ್ ಬರುತ್ತೆ. ಅದರಿಂದ BP ಡಯಾಬಿಟಿಸ್ಗೆ ಇದೊಂದೇ ಮುದ್ರೆ. ಇದನ್ನ ಮಾಡಿ, ಈ ಮಂತ್ರ ಈ ಮುದ್ರೆಯನ್ನು ಹೇಳ್ತಾ ಮಾಡಿದ್ರೆ ಖಂಡಿತ ಗುಣ ಆಗುತ್ತೆ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಯಾವಾಗ ನಾವು ಚೆನ್ನಾಗಿ ಊಟ ಮಾಡ್ತೀವಿ, ನಿದ್ದೆ ಮಾಡ್ತೀವಿ, ಒಳ್ಳೆ ವಾಸ್ತುಲಿದ್ದೀವಿ, ಆದ್ರೆ ಆರೋಗ್ಯ ಇಲ್ಲ, ಮತ್ತೆ ಆಯುಷ್ ಕಮ್ಮಿ, ಅಲ್ಪಾಯುಷ್ಗೆ ಸತ್ತೋಗ್ತಾ ಇದಾರೆ. 25 ವರ್ಷ 30 ವರ್ಷ, ಕೆಲವರು 18 ವರ್ಷಕ್ಕೆ ಸಾಯ್ತಾ ಇದಾರೆ, ಕೆಲವರು ಮದುವೆ ಆಗಿ ಇನ್ನೊಂದು ಸತ್ತೋಗ್ತಾರೆ. ಹೀಗೆ ಆಯುಷ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ನೋದನ್ನ ಈ ಪ್ರಕೃತಿ ರಸ್ತೆ ಕೆಲವು ವಿಶೇಷ ರಹಸ್ಯಗಳಿದೆ, ಅದನ್ನು ಕೂಡ ಈ ವಾರ ತಿಳಿಸ್ಕೊಡ್ತೀನಿ. ಯಾರು ಕರೆ ಮಾಡ್ತಿದ್ದಾರೆ? ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಕಾಮಾಕ್ಷಿಪಳ್ಳಿಯಿಂದ, ಬೆಂಗಳೂರು. ಹೇಳಿ ಹೇಳಿ, ಏನ್ ಸಮಸ್ಯೆ ಹೇಳಿ. ನಮ್ದು ಸಮಸ್ಯೆ ಏನಂದ್ರೆ ಕೆಲಸದ ವಿಚಾರದಲ್ಲಿ ಸಣ್ಣ ಪುಟ್ಟ ಮನಸ್ಸಾಕ ಬಂದ್ರೆ ಒಂಥರ ಚಂಚಲತೆ ಆಗುತ್ತೆ. ಹಂಗಾಗಿ ಒಂದೇ ಕಡೆ ನಿಲ್ಲಕ್ ಆಗ್ತಾ ಇಲ್ಲ, ಬದಲಾವಣೆ ಆಗ್ತಾ ಇರುತ್ತೆ. 3 ತಿಂಗಳಿಗೆ 4 ತಿಂಗಳಿಗೆ, ಮತ್ತೆ ಇನ್ನೊಂದು 4 ತಿಂಗಳು ಬಿಟ್ಕೊಂಡು ಗ್ಯಾಪ್ ಆಗುತ್ತೆ, ಈ ತರ ಆಗ್ತಾ ಇರುತ್ತೆ. ಇದಕ್ಕೆ ಸಂಚಾರ ಉದ್ಯೋಗ ಯೋಗ ಅಂತ ಕರೀತಾರೆ. ಅಂದ್ರೆ ಉದ್ಯೋಗದಲ್ಲಿ ಸಂಚಾರ ಮಾಡೋದು, ಬಿಟ್ಟು ಬಿಟ್ಟು ಹೋಗೋದು. 5 ತಿಂಗಳಿಗೊಂದು ಕಂಪ್ನಿ, 6 ತಿಂಗಳಿಗೊಂದು, 1 ವರ್ಷ ಕಂಪ್ನಿಗೆ ದಿನ ವರ್ಷಕ್ಕೆ 2-3 ಕಂಪ್ನಿ ಚೇಂಜ್ ಮಾಡಿ ಕೆಲಸಕ್ಕೆ ಸೇರೋದು ಅಂದ್ರೆ ಅದರಲ್ಲಿ ಸ್ಥಿರತೆ ಇಲ್ಲ ಅಂತ ಉದ್ಯೋಗ. ಅದಕ್ಕೇನ್ ಮಾಡ್ಬೇಕು, ನೀವು ಅಂಗವಿಕಲರಿಗೆ ಊಟ ಹಾಕ್ಬೇಕು. ಕಣ್ಣಿಲ್ಲ, ಕೈ ಇಲ್ಲ, ಕಾಲಿಲ್ಲ, ಮೂಗರಿಗೆ, ಕುಂಟ್ರಿಗೆ, ಇಂಥವ್ರಿಗೆಲ್ಲ ಊಟ ಬಡಿಸ್ಬೇಕು. ಊಟ ಬಡಿಸಿ ಆ ಊಟದ ಎಂಜಿಲನ್ನ ನೀವೇ ತೆಗಿಬೇಕು. ತೆಗೆದ್ಬಿಟ್ಟು ನಿಮ್ ಕುಲದೇವಿದ ಮತ್ತೆ ಕುಲದೇವ ದರ್ಶನ ಮಾಡಿದ್ರೆ ಒಂದು 5 ವರ್ಷ 10 ವರ್ಷ ಒಂದೇ ಕಂಪ್ನಿ ಕೆಲಸ ಮಾಡೋಷ್ಟು ಶಕ್ತಿ ಬರುತ್ತೆ. ಇದಕ್ಕೆಲ್ಲ ಕಾರಣ ಗುರು ಮತ್ತೆ ಕೇತು ಗ್ರಹದಿಂದ. ಗುರು ಉದ್ಯೋಗವನ್ನ ಸೃಷ್ಟಿ ಮಾಡಿಕೊಡ್ತಾನೆ. ಉದ್ಯೋಗದಲ್ಲಿ ಹೆಚ್ಚೆಚ್ಚಿಗೆ ಏಳಿಗೆ ಮಾಡುವಂಥದ್ದು ಶುಕ್ರ. ಅದರಿಂದ ಗುರು ಕೇತು ಶುಕ್ರ 3ಕ್ಕೂ ಶಾಂತಿ ಆಗ್ಬೇಕಾದ್ರೆ ಅಂಗವಿಕಲರಿಗೆ ಊಟ ಹಾಕ್ಬೇಕು. ನೀವು ಖಾಲಿ ಹೊಟ್ಟೆಲಿದ್ದು ಅಂದ್ರೆ ಹಸ್ಕೊಂಡು ಒಂದ್ ದಿವಸ ನೀವು ಹುಟ್ಟಿದ ವಾರ, ಬುಧವಾರನೋ ಗುರುವಾರನೋ ಯಾವ ವಾರನೋ ಆ ದಿವಸ ನಿಮ್ಗೆ ಯಥಾಶಕ್ತಿ ಅಂಗವಿಕಲರಿಗೆ ಹೋಗಿ ಊಟ ಹಾಕಿ ಆ ಎಂಜಿಲೆಯನ್ನು ಎತ್ತಿಬಿಟ್ಟು, ಎತ್ತಕ್ಕೆ ಮುಂಚೆ ನಮಸ್ಕಾರ ಮಾಡ್ಬೇಕು ಆ ಎಂಜಿಲೆಲೆಗೆ ಮಾಡಿ, ಆಮೇಲೆ ನೀವು ಕುಲದೇವಿ ದರ್ಶನ ಮಾಡಿ ಖಂಡಿತ ಶಾಶ್ವತ ಜಾಬ್ ಸಿಗುತ್ತೆ. ಹಲೋ. ನಮಸ್ತೆ ಗುರುಜಿ.
ನಮಸ್ತೆ. ನಿಮ್ಮ ವಾಯ್ಸ್ ಕಮ್ಮಿ ಕೇಳ್ತಾ, ಸ್ವಲ್ಪ ಜೋರ ಮಾತಾಡಿ ಅಮ್ಮ. ನನ್ನ ಮಗಳ ಬಗ್ಗೆ ಕೇಳಬೇಕು. ಯಾವ ಊರಿಂದ ಕರೆ ಇಲ್ಲೇ ಮಾಡ್ತಿದ್ದೀರಿ? ಬ್ಯಾಂಗ್ಳೂರಿಂದ. ಹೇಳಿ ಅಮ್ಮ. ಅವಳಿಗೆ ಮ್ಯಾರೇಜ್ಗೆ ಅದೇ ವರ ನೋಡ್ತಾ ಇದೀವಿ, ಯಾವುದು ಸೆಟ್ ಆಗ್ತಾ ಇಲ್ಲ ಗುರುಜಿ, ಏನ್ ಮಾಡ್ಬೇಕು? ಓಕೆ, ನೋಡಿ, ನಾ ಹೇಳೋ ಮಂತ್ರನ ದಿನ ಬೆಳಗ್ಗೆ ಸಂಜೆ ಹೇಳಕ್ ಕೇಳಿ. ಮತ್ತೆ ಸಾಧ್ಯವಾದಷ್ಟು ಕುಕ್ಕೆ ಸುಬ್ರಹ್ಮಣ್ಯ ಇಲ್ಲ ಘಾಟಿ ಸುಬ್ರಹ್ಮಣ್ಯ, ಬೆಂಗಳೂರು ಇದ್ದೀರಾ ಅಂತಾರೆ, ಪಕ್ಕದಲ್ಲೇ ಘಾಟಿ ಸುಬ್ರಹ್ಮಣ್ಯ ಅದೇ ಒಂದು 60 ಕಿಲೋಮೀಟರ್ ಅಲ್ಲಿ ಹೋಗ್ಬಿಟ್ಟು 1 ಲೀಟರ್ ಹಾಲು ಕೊಟ್ಟು ಅಭಿಷೇಕಕ್ಕೆ ಪೂಜೆ ಮಾಡಿಸ್ಕೊಂಡು ಪ್ರದಕ್ಷಿಣೆ ಮಾಡ್ಕೊಂಡು ಬನ್ನಿ. ಕುಕ್ಕೆ ಅಥವಾ ಘಾಟಿಗೆ ಓಂ ಕ್ಲೀಂ ಪದ್ಮಾವತಿಯೈ ನಮಃ, ಓಂ ಕ್ಲೀಂ ಪದ್ಮಾವತಿಯೈ ನಮಃ ಈ ಮಂತ್ರನ ಬೆಳಗ್ಗೆ ಸಂಜೆ 102 ಸಲ ಹೇಳಿ. ಬೇಗ ವಿವಾಹ ಪ್ರಾಪ್ತಿ ಆಗ್ತದೆ. ಬಹಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್ ನಾವು ಹುಬ್ಳಿಯಿಂದ ಕರೆ ಮಾಡ್ತೀವಿ. ಹುಬ್ಳಿಯಿಂದ. ಹೇಳಿ, ಏನ್ ಸಮಸ್ಯೆ? ಏನ್ ಸಮಸ್ಯೆ ಏನಿಲ್ಲ, ಸ್ವಲ್ಪ ಮೈಂಡ್ ಹೇಗೆ ಕಂಟ್ರೋಲ್ ಮಾಡೋದು ಅಂತ ಕೇಳಬೇಕಿತ್ತು. ಮೈಂಡ್ ಹೇಗೆ ಕಂಟ್ರೋಲ್ ಮಾಡೋದು? ನಮ್ಮ ಮೈಂಡ್ ನಲ್ಲಿ ಸಿಕ್ಕಾಪಟ್ಟೆ ಚಂಚಲತೆ ಮತ್ತೆ ಉದ್ವೇಗ, ಆಸೆಗಳು ಜಾಸ್ತಿ ಇದ್ದಾಗ ಮೈಂಡ್ ನಮ್ ಕಂಟ್ರೋಲ್ ಇರಲ್ಲ. ಮೈಂಡಿಗೆ ನಾವು ಗುಲಾಮರಾಗ್ಬಿಡ್ತೀವಿ. ಮೈಂಡ್ ನಡೆಸ್ದಾಗ ನಾವು ಹೋಗ್ತೀವಿ. ಅದಕ್ಕೆ ರಾಮ ದಾಸ ಸಾಸೈ ಸೋ ಓಂ ಅಂತ ಮಂತ್ರ ನಾನು ಕಳೆದ ತಿಂಗಳಲ್ಲಿ ಹೇಳಿದ್ದೆ. ಈ ಮುದ್ರೆ ಇಟ್ಕೊಂಡು ಆರಾಮ ಕೂತ್ಕೊಂಡು ರಾಮ ದಾಸ ಸಾಸೈ ಸೋ ಓಂ, ರಾಮ ದಾಸ ಸಾಸೈ ಸೋ ಓಂ, ರಾಮ ದಾಸ ಸಾಸೈ ಸೋ ಓಂ ಅನ್ನೋ ಮಂತ್ರನ ದಿನ ಹೇಳಿದ್ರೆ ಮೈಂಡಲ್ಲಿ ಎಲ್ಲ ಕಂಟ್ರೋಲ್ ಆಗುತ್ತೆ. ಅಷ್ಟು ಪವರ್ಫುಲ್. ರಾಮದಾಸ ಸಾಸೈ ಸೋ ಓಂ ಅನ್ನೋ ಮಂತ್ರವನ್ನ 102 ಸಲ ಜಪ ಮಾಡಿ ಈ ಚಿನ್ಮುದ್ರೆ, ಈ ಮುದ್ರೆ ಧಾರಣೆ ಮಾಡ್ಕೊಂಡು ಬಹಳ ಸಂತೋಷಕರ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಮೈಸೂರಿಂದ. ಮೈಸೂರಿಂದ. ಹೇಳಿ ಅಮ್ಮ. ನಮ್ಮ ಯಜಮಾನ್ರು ಆಪ್ಕಮ್ಸ್ ಅಲ್ಲಿ ಕೆಲಸದಲ್ಲಿದ್ದಾರೆ ಗುರುಗಳೇ. ಯಾವ್ದು ಕೈ ಎತ್ತಲ್ಲ ಅವ್ರಿಗೆ, ದುಡ್ಡು ಕಾಸು ಏನು, ಸಂಬಳ ಬಂದಿದ್ದು ಉಳಿಯಲ್ಲ ಗುರುಗಳೇ. ಅವ್ರಿಗೇನು ಎಷ್ಟು ಏಜ್ ಹೇಳಿ? ಅವ್ರಿಗೆ 57 ವರ್ಷ ಗುರುಗಳೇ. 57 ವರ್ಷ. ಅಲ್ಲಿಗೆ ಬನ್ನಿ ಮರಕ್ಕೆ ದಿನನಿತ್ಯ ಬೆಳಿಗ್ಗೆ ಸ್ನಾನ ಮಾಡಿ ಖಾಲಿ ಹೊಟ್ಟೆನಲ್ಲಿ 57 ದಿವಸ, ಒಂದು ದಿನಕ್ಕೆ 108 ಸುತ್ತು, ಒಂದು ದಿನಕ್ಕೆ 108 ಸುತ್ತು ಅಂತದ್ದು 57 ದಿವಸ ಅಥವಾ 58 ವರ್ಷ ಆಗಿದೆ. 58 ದಿವಸ ಬಿಡದೇನೆ ಕಂಟಿನ್ಯೂಸ್ ಆಗಿ ಆ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಕೊನೆಯಲ್ಲಿ 108 ನಮಸ್ಕಾರ ಆದ್ಮೇಲೆ 108 ಸುತ್ತ 109ನೇದಕ್ಕೆ 1 ಚಮಚ ಬುಡಕ್ ಸಕ್ಕರೆ ಹಾಕ್ಬಿಟ್ರೆ ಉದ್ಯೋಗದಲ್ಲಿ ಅಭಿವೃದ್ಧಿ ಮತ್ತೆ ಎಲ್ಲಾ ತರ ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಇದು ಬಹಳ ವಿಶೇಷವಾದ. ಇದು ಶನಿ ಶಾಂತಿ ಅಂತ ಮಾಡಿ. ಹಲೋ. ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಬೆಂಗಳೂರಿಂದ ಮಾಡ್ತಾ ಇದೀವಿ ಗುರುಜಿ. ಹೇಳಿಯಪ್ಪ, ಏನ್ ಸಮಸ್ಯೆ ಹೇಳಿ? ಏನಿಲ್ಲ, ನಮ್ಮ ಮಗಗೆ ನಾವು ರಾಶಿ ಪ್ರಕಾರ ನಾವು ಹೆಸರಿಟ್ಟಿಲ್ಲ. ಅದು ದೇವರ ಹೆಸರನ್ನೇ ಇಟ್ಟಿದೀವಿ, ಶ್ರೀನಿವಾಸ ಅಂತ ಅಂದ್ಬಿಟ್ಟು. ಅದು ಇಟ್ರೆ ಒಳ್ಳೇದ ಏನೇ ಅಂತ ಕೇಳೋಣ. ಏನ್ ರಾಶಿ ಬರುತ್ತೆ ಹೇಳಿ? ಅವ್ರದ್ದು ಮಿಥುನ ರಾಶಿ ಬರುತ್ತೆ, ಆರಿದ್ರ ನಕ್ಷತ್ರ ಬರುತ್ತೆ, ಕೂಯಿಂದ ಶುರುವಾಗುತ್ತೆ. ನಾವು ಆ ತರ ಇಟ್ಟಿಲ್ಲ, ದೇವರ ಹೆಸರು ಇಟ್ಟಿದೀವಿ ಶ್ರೀನಿವಾಸ ಅಂದ್ಬಿಟ್ಟು. ನೋಡಿ, ದೇವರ ಹೆಸರಿಟ್ಟೋದ್ರಿಂದ ಶ್ರೀನಿವಾಸ. ಶ್ರೀ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿಗೆ ಜಾಗ ಕೊಟ್ಟು ಕಾಪಾಡುವಂತವನಿಗೆ ನಿವಾಸ. ನಿವಾಸ ಅಂದ್ರೆ ನಿಲಯ, ಮನೆ. ಆ ಮನೆಗೆ ಲಕ್ಷ್ಮಿಯ ಜಾಗ ಕೊಟ್ಟು ತನ್ನಲ್ಲೇ ರಕ್ಷಣೆ ಮಾಡುವಂತ ವ್ಯಕ್ತಿಗೆ ಶ್ರೀನಿವಾಸ ಅಂತಾರೆ. ಅದರಿಂದ ಶ್ರೀ ಅಂದ್ರೆ ನಿಮ್ ಕುಲದೇವಿನೂ ಆಯ್ತು, ನಿವಾಸ ಅಂದ್ರೆ ನಿಮ್ ಕುಲದೇವಿನೂ ಹೆಸರು ಆಯ್ತು. ಅದರಿಂದ ವಿದ್ಯೆ ಬಗ್ಗೆ ಕೇಳ್ಬೇಕಾಯ್ತು ಗುರು. ಸ್ವಲ್ಪ ತುಂಬಾ ಸ್ಲೋ ಇದ್ದಾನೆ, ಸ್ವಲ್ಪ ಬರೆಯೋದ್ರಲ್ಲಿ ಓದೋದ್ರಲ್ಲಿ ಸ್ವಲ್ಪ ತುಂಬಾ ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆ. ಅದಕ್ಕೆ ಯಾವ ಮುದ್ರೆ ಯಾವ ಮಂತ್ರ ಸ್ವಲ್ಪ ಡಿಸ್ಪ್ಲೇ ಮೇಲೆ ಸ್ವಲ್ಪ ಮಂತ್ರ ತಿಳಿಸಿ ಗುರುಗಳು. ಒಂದ್ ಸ್ವಲ್ಪ ಡಿಸ್ಪ್ಲೇ ಬಂದ್ರೆ ಚೆನ್ನಾಗಿರುತ್ತೆ. ಕೆಲವೊಂದು ವಾಯ್ಸ್ಗಳು ಲೈವ್ ಅಲ್ಲಿ ಡಿಸ್ಪ್ಲೇ ಮಾಡೋದು ಕಷ್ಟ. ಬಹಳ ಸಂತೋಷ, ನಿಮ್ ಸಜೆಷನ್ ಖಂಡಿತ ರೆಸ್ಪೆಕ್ಟ್ ಮಾಡ್ತೀನಿ. ಮಗು ಏಜ್ ಎಷ್ಟು? ಹೆಸರು ಶ್ರೀನಿವಾಸ ಅಂದ್ಬಿಟ್ಟು. ಮಗು ವಯಸ್ಸು ಬಂದ್ಬಿಟ್ಟು 4.5 ವರ್ಷ ಗುರು. 4.5 ವರ್ಷ ಮಕ್ಕಳಿಗೆ ನೀವು ಸ್ವಲ್ಪ ಕಷ್ಟ. ನೋಡಿ, ಈ ಮುದ್ರೆ ಮಾಡಿ ನೋಡಿ. ಹೆಬ್ಬೆಟ್ ಮೇಲೆ ಈ ಮುದ್ರೆ, ಹೆಬ್ಬೆಟ್ ಮೇಲೆ ತೋರು ಬೆರಳನ್ನಿಟ್ಟು ಹೀಗೆ 2 ಹಸ್ತದ ಮಗು 4 ವರ್ಷ ಹೆಚ್ಚಿಗೆ ಕೂರೋದು ಕಷ್ಟ. ಇದು ಮಾಡಿ ಇಟ್ಬಿಟ್ಟು ಈ ರೀತಿ ಧಾರಣೆ ಮಾಡಿಸಿ ತೊಡೆ ಮೇಲೆ ಕೂರಿಸ್ಕೊಂಡು ಓಂ ಐಂ ಓಂ, ಓಂ ಐಂ ಓಂ, ಓಂ ಐಂ, ಐರಾವತ ಅಂತೀವಲ್ಲ ಅದು. ಓಂ ಐಂ ಓಂ ಅನ್ನಂತ. ಐಂ ಅದು ಸರಸ್ವತಿ ಬೀಜ ಮಂತ್ರ. ಇದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೀನ. ಮಗುಗೆ ಒಂದೆಲಗ ಅಂತ ಒಂದು ಗಿಡ ಸಿಗುತ್ತೆ, ಪತ್ರ ಸೊಪ್ಪು, ಒಂದೆಲಗ ಬ್ರಾಹ್ಮಿ ಪತ್ರ ಅಂತ. ಅದನ್ನ ರಸನ 1-2 ಚಮಚ ಅಥವಾ 1-2 ಹನಿ ಬಾಯಿಗೋದು ಸಾಕು. ಅದನ್ನ 1 ವಾರ 10 ದಿವಸ ಮಾಡಿ ಮಗುಗೆ ಬ್ರೈನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮತ್ತೆ 4 ವರ್ಷ ಮಗುಗೆ ತುಂಬಾ ಸ್ಟ್ರೆಸ್ ಕೊಡಬೇಡಿ. ಆಟೋಮೆಟಿಕ್ ಆಗಿ ಹಲ್ ಬಿದ್ದ ಮೇಲೆ ಮಕ್ಕಳು ಚೆನ್ನಾಗಿ ಚುರುಕಾಗ್ತಾರೆ, ಓದಲ್ಲಿ ಮುಂದುವರಿತಾರೆ. ಇದೇ ದೊಡ್ಡ ಇಶ್ಯೂ ಮಾಡ್ಕೋಬೇಡಿ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹೀಗೆ ಬಹಳಷ್ಟು ಜನ ಕರೆ ಮಾಡ್ತಿದ್ದಾರೆ. ಈಗ ಒಂದು ಸಣ್ಣ ಪುಟ್ಟ ವಿರಾಮ ತಗೊಳ್ಳೋಣ.
ವಿರಾಮದ ಮತ್ತೆ ಕರೆಗಳ ಸ್ವೀಕರಿಸೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಕರೆ ಮಾಡ್ತಿದ್ದಾರೆ? ಹಲೋ, ಮಾತಾಡ್ತಿದ್ದೀನಿ, ಹೇಳಿ, ಸ್ವಲ್ಪ ಜೋರ ಮಾತಾಡಿ. ಸ್ವಲ್ಪ ತೊಂದ್ರೆ, ನಮ್ಗೆ ಏನು ಕೆಲಸ ಮಾಡೋ ನಮ್ಗೆ ಅನುಕೂಲ ಆಗ್ತಾ ಇಲ್ಲ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ತಾವು? ನಾವು ಬೆಂಗಳೂರಿಂದ ಮಂಜುನಾಥ್ ನಗರ ಅಂದ್ಬಿಟ್ಟು. ಹೇಳಿ, ಏನ್ ಸಮಸ್ಯೆ ಹೇಳಿ. ಮನೆ ಕಡೆ ತೊಂದ್ರೆ, ಕೆಲಸದಲ್ಲಿ ನಮ್ಗೆ ಏನು ಅನುಕೂಲ ಆಗ್ತಾ ಇಲ್ಲ, ಅದರಿಂದ ಫೋನ್ ಮಾಡಿ. ಅಲ್ಲಿ ತೊಂದ್ರೆ ರೋಗ ಬಾಧೆನಾ, ಸಾಲ ಬಾಧೆನಾ, ಅಥವಾ ಏನು? ಸಾಲ ಬಾಧೆ ಮತ್ತು ಇದು ಕಾಲು ನಮ್ಗೆ ಕಾಲು ಇದೆ ಅಂತ ಭಾಷೆ ಆಗ್ಲೇ ಇಲ್ಲ, ಅದೇ ತೊಂದರೆ ಇದೆ. ನೋಡಿ, ನಿಮ್ದು ಜನರಲ್ ಆಗಿ ಹೇಳ್ತಾ ಇದ್ದೀರಾ, ನಾನು ಅದಕ್ಕೆ ಜನರಲ್ ಆಗಿ ಆನ್ಸರ್ ಹೇಳ್ತೀನಿ. ಬಿಳಿ ಎಕ್ಕದ ಗಿಡಕ್ಕೆ ಒಂಚೂರು ನೀರು ಹಾಕ್ಬಿಟ್ಟು ದಿನನಿತ್ಯ ಅದಕ್ಕೆ ಅರ್ಶಿನ ಕುಂಕುಮ ಹೂ ಇಲ್ಲ ಇಟ್ಟು ಪೂಜೆ ಮಾಡಿ, ನಿಮ್ಗೆ ಯಥಾಶಕ್ತಿ ಪೂಜೆ ಮಾಡಿ, ಕೊನೆಯಲ್ಲಿ ಆ ಹಾಲು ಮತ್ತೆ ಸಕ್ಕರೆ ಎರಡು ಮಿಕ್ಸ್ ಮಾಡಿರೋದನ್ನ ನೈವೇದ್ಯ ಅಂತೇಳಿ ಬುಡಕ್ ಹಾಕ್ಬಿಡಿ. ಹಾಲು ಮತ್ತೆ ಸಕ್ಕರೆ ಎರಡು ಮಿಕ್ಸ್ ಮಾಡಿರೋ ಒಂದು ಲೋಟದಲ್ಲಿ ಹಾಕೊಂಡು ಆ ಪೂಜೆ ಆದ್ಮೇಲೆ ಆ ಗಿಡಕ್ಕೆ ಹಾಕ್ಬಿಟ್ಟು ಬುಡಕ್ ಹಾಕ್ಬಿಟ್ರೆ ಒಂದು 21 ದಿವಸ, ಇಲ್ಲ ಅಂದ್ರೆ 48 ದಿವಸ, ಇಲ್ಲ ಅಂದ್ರೆ 54 ದಿನ, ಇಲ್ಲ 108 ದಿವಸ ಈ ಥರ ಮಾಡಿದ್ರೆ ಸಮಸ್ತ ದೋಷಗಳು ನಿವಾರಣೆ ಆಗುತ್ತೆ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ, ಬಹುಶಃ ಕರೆ ಕಟ್ಟಾಯ್ತು ಅಂತ ಹೇಳಿ ಅನ್ಕೋತೀನಿ. ಜೀವನದಲ್ಲಿ ನಮ್ಗೆ ಒಳ್ಳೆ ಎಲ್ಲ ಸೌಲಭ್ಯ ಇದೆ. ಮನೆ ಒಳಗೆ ಕಲಹ, ನಮ್ಮಲ್ಲೇ ಕಾನ್ಫ್ಲಿಕ್ಟ್ ಅಂತಂದ್ರೆ ಏನು, ವಿದ್ವೇಷಗಳು, ಒಂದು ಆರೋಪಗಳು, ನಿಂದನೆಗಳು, ಅಪಮಾನಗಳು ಇವೆಲ್ಲ ಬರ್ತಾ ಇದೆ ಅಂತೇಳಿ ಬಹಳಷ್ಟು ಜನ ಮೇಲ್ ಮಾಡಿದ್ದಾರೆ. ಇದಕ್ಕೆ ಯಾವ ಔಷಧಿನೂ ಇಲ್ಲ. ನಾವು ಬೇಕಾದಷ್ಟು ಜನ ಜ್ಯೋತಿಷ್ ಹತ್ರ ಹೋದ್ವಿ, ವಾಸ್ತು ಕನ್ಸಲ್ಟೆಂಟ್ ಎಲ್ಲ ಹೋದ್ವಿ, ಏನೇ ಮಾಡಿದ್ರು ಪರಿಹಾರ ಸಿಗ್ತಿಲ್ಲ ಅಂತ ಇಮೇಲ್ ಮಾಡಿದ್ದಾರೆ. ಯಾರು ಕರೆ ಮಾಡ್ತಿದ್ದಾರೆ? ಹಲೋ ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಬೆಂಗಳೂರಿಂದ, ಮಲ್ಲತ್ತಳ್ಳಿಯಿಂದ ಸರ್. ಮಳ್ಳತ್ತಳ್ಳಿಂದ, ಹೇಳಿ ಏನ್ ಸಮಸ್ಯೆ? ನಮ್ಗೆ ಸರ್ ತುಂಬಾ, ನಮ್ಮ ಮಗನ್ಗೆ 31 ವರ್ಷ ಆಯ್ತು. ಅವರು ಮಧ್ಯಾಹ್ನ ಆಗ್ತಿಲ್ಲ, ಏನೂ ಇಲ್ಲ. ಮತ್ತೆ ನಮ್ಗೆ ಆರೋಗ್ಯ ಸಮಸ್ಯೆ ಇದೆ ಸರ್, ಅದರಿಂದ ಅಲ್ಲಮ್ಮ, ಮಗನ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ವಾ ಅಥವಾ ನೀವು ಹುಡುಕ್ತಾ ಇಲ್ವಾ? ನಾವು ಹುಡುಕ್ತಾ ಇದೀವಿ, ಅವ್ರಿಗೂ ಇಂಟ್ರೆಸ್ಟ್ ಆಗಲ್ಲ ಅಂತಿದ್ದಾರೆ ಸರ್. ಅದಕ್ಕೋಸ್ಕರ ಏನ್ ಪರಿಹಾರ ಇದೆ? ನೋಡಿ, ಫಸ್ಟ್ ನೀವು ಒಂದ್ಸಲ ಜಾತಕ ಚೆನ್ನಾಗಿ ಬರ್ಸಿದ್ರೆ ಅದ್ರಲ್ಲೊಂದ್ಸಲ ಅಖಂಡ ಬ್ರಹ್ಮಚಾರತ್ವ ಯೋಗ, ಕೆಲವರಿಗೆ ಅಖಂಡ ಬ್ರಹ್ಮಚಾರತ್ವ ಯೋಗ ಇದ್ರೆ ಮದ್ವೆ ಆಗ್ಬೇಕು ಅಂತ ಮತಿನೇ ಬರಲ್ಲ, ಇಂಟ್ರೆಸ್ಟೇ ಬರೋದಿಲ್ಲ. ಅಕಸ್ಮಾತ್ ಏನಾದ್ರು ಆ ದೋಷ ಇತ್ತು ಅಂದ್ರೆ ನೀವು ಎಷ್ಟೇ ಹುಡುಕಾಟ ಮಾಡಿದ್ರು ಕೂಡ ಹೆಣ್ಣು ಸಿಗೋದಿಲ್ಲ, ಮದ್ವೆ ಆಗೋಕೆ ಸಾಧ್ಯತೆ ಇಲ್ಲ. ಅದರಿಂದ ಅಖಂಡ ಬ್ರಹ್ಮಚಾರತ್ವ ಯೋಗ ಏನಾದ್ರು ಇದೆಯಾ ಅಂತ ಚೆಕ್ ಮಾಡಿ. ಎರಡನೇದು, ಸರ್ಪದೋಷ ಇದ್ದು ಕೂಡ ಕೆಲವು ಟೈಮ್ ಈ ತರ ಬರುತ್ತೆ, ಕಾಳ ಸರ್ಪ ದೋಷ ಇದ್ರೆ. ಅದರಿಂದ ಕಾಳ ಸರ್ಪ ದೋಷ, ಕುಜದೋಷ ಅಥವಾ ಅಂಗಾರಕ ಗ್ರಹ ದೋಷ, ಅಖಂಡ ಬ್ರಹ್ಮಚಾರತ್ವ ಯೋಗ, ಈ ಮೂರನ್ನು ಟೆಸ್ಟ್ ಮಾಡಿ. ಅಕಸ್ಮಾತ್ ಇತ್ತು ಅಂದ್ರೆ ಕುಜದೋಷ ಇದೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಒಂದ್ಸಲ ಉರುಳು ಸೇವೆ ಮಾಡಿ ಬನ್ನಿ. ಬಂದ್ಮೇಲೆ ಓಂ ಕ್ಲೀಂ ಪದ್ಮಾವತಿಯೇ ನಮಃ, ಓಂ ಕ್ಲೀಂ ಪದ್ಮಾವತಿಯೇ ನಮಃ, ಓಂ ಕ್ಲೀಂ ಪದ್ಮಾವತಿಯೇ ನಮ್ಮ ಮಂತ್ರ 108 ಸಲ ಬೆಳಗ್ಗೆ ಸಂಜೆ ಹೇಳ್ತಾ ಇದ್ದಾರೆ. ಆ ದೋಷಕ್ಕೆ ಪರಿಹಾರ ಆಗಿ ಇಮಿಡಿಯೇಟ್ ಆಗಿ ಮದುವೆ ಆಗೋ ಸಾಧ್ಯತೆ ಉಂಟು. ಅಖಂಡ ಬ್ರಹ್ಮಚಾರತ್ವ ಯೋಗ ಇದ್ರೆ ನೀವೇನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಜಗತ್ನಲ್ಲಿ ಯಾರ ಹಣೆ ಬರನು ಚೇಂಜ್ ಮಾಡಕ್ ಸಾಧ್ಯ ಇಲ್ಲ. ಯಾರು ಜ್ಯೋತಿಷ್ಯ ಆಗ್ಲಿ, ವಾಸ್ತು ಆಗ್ಲಿ, ಯಾವುದೇ ಅವರು ಹಣೆ ಬರನು ಚೇಂಜ್ ಮಾಡಕ್ಕಾಗಲ್ಲ. ಆದ್ರೆ ಹಣೆಲ್ ಬರ್ದಿರೋ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿರೋ ಒಂದು ರೆಮಿಡಿ ಮಾಡ್ಬೋದು ಅಷ್ಟೇ. ಈ ಮಂತ್ರ ಹೇಳಕ್ ಕೇಳಿ ಖಂಡಿತ ಮದುವೆ ಆಗ್ಲಿ, ಭಗವಂತ ಒಳ್ಳೆ ಬೇಗ ವಿವಾಹ ಪ್ರಾಪ್ತಿ ಆಗುವಂತ ಆಶೀರ್ವಾದ ಮಾಡಿ. ಹಲೋ ನಮಸ್ಕಾರ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಜಮಖಂಡಿ ತಾಲೂಕಿನಿಂದ ಮಾತಾಡೋದು, ಬಾಗಲಕೋಟೆ ಡಿಸ್ಟ್ರಿಕ್ಟ್ ರೀ. ಜಮಖಂಡಿಂದ, ಹೇಳಿ ಏನ್ ಸಮಸ್ಯೆ ಹೇಳಿ. ನಮ್ಮ ಮಗಳ ಬದಲ್ ಕೇಳ್ಬೇಕಾಗಿತ್ತು. ಹೇಳಿ ಏನ್ ಸಮಸ್ಯೆ? ಮಗಳ ಮದ್ವಿ ಬದಲ್ರಿ, ಯಾಕೋ ಮದ್ವಿ ವಾಲ್ಯ ಅದಕ್ಕೆ ಮದ್ವೆ ಬೇಡ ಅಂತಾರ. ಈಗ ಎಷ್ಟು ಏಜು ಮಗಳಿಗೆ? ಎಷ್ಟು ವಯಸ್ಸು? ವಯಸ್ಸು ಈಗ 24 ರೀ. ಇಷ್ಟು ಬೇಗ ಮದ್ವೆ ಮಾಡ್ತಾ ಇದ್ದೀರಾ? 24 ಆಗ್ಯದ್ರ. ಓದ್ತಾ ಇದಾರ ಮಗಳು? ಓದಿದಾರ? BA ಓದಾರ್ರಿ. ಆಕೆಗೆ ಇಷ್ಟ ಇಲ್ಲ ಅಥವಾ ನೀವು ಅಂದ್ರೆ ಬೇರೆ ಏನೋ ಅನ್ನೋದು ವಿಚಾರ. ಒಂದ್ಸಲ ಕೂತ್ ಮಾತಾಡಿ. ಏನಮ್ಮ, ನೀವ್ ಯಾರ ಲವ್ ಮಾಡ್ತಿದ್ಯಾ ಅಥವಾ ಏನೋ ನಿಂಗೆ ಬೇರೆ ಏನಾರ ಆಕಾಂಕ್ಷೆಗಳಿದ್ಯಾ
ಅದ್ರ ಪ್ರಕಾರ ಕೇಳಿಕೆ ಇವತ್ತು ನಮ್ಮ ಬಲವಂತಕ್ಕೆ ನಾವು ಮಕ್ಕಳು ಮದುವೆ ಮಾಡೋ ನಾಳೆ ನಾವೇ ಎದುರಿಸ್ಬೇಕಾಗುತ್ತೆ. ನಾವು ಅದೇ ಅಂದಿವ್ರಿ, ಅದ ಅವ್ರ ಇಷ್ಟದ ಪ್ರಕಾರನ ಮಾಡ್ಬೇಕಂತಿದ್ವಿ. ಅದಕ್ಕೆ ಹೆಂಗ್ರಿ ಮಾಡಿರೋದಕ್ಕೆ ಹೆಂಗ ಡೇಟ್ ಆಫ್ ಬರ್ತ್ ಹೇಳ್ತೀನಿ ನೋಡ್ರಿ, 22/9/1992 ರೀ. 92 ಹುಟ್ಟಿದ ಟೈಮು ಮತ್ತೆ ಊರೆಲ್ಲ ಗೊತ್ತಾ? ಹ್ಞೂ ಸರ್. ಒಂದ್ ಕೆಲಸ ಮಾಡಿ, ನೀವು ನಿಮ್ಮ ಕುಲದೇವಿ ಯಾರು? ನಿಮ್ಮ ವಂಶದ ಹೆಣ್ಣದೇವರು, ನಿಮ್ಮ ವಂಶದ ಹೆಣ್ಣದೇವರಿಗೆ ಕರ್ಕೊಂಡು ಹೋಗ್ಬಿಟ್ಟು ಆಕೆ ಕೇಳಿ ಒಂದು 108 ಸುತ್ತ ಪ್ರದಕ್ಷಿಣೆ ಮಾಡಿಸಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಆ ದೇವರಿಗೆ ಕುಂಕುಮ ಇಟ್ಟಿರ್ತಾರೆ, ಆ ಕುಂಕುಮನ ತೆಗೆದು ಹಣೆ ಗಿಡ ಕೇಳಿ, ಪುರೋಹಿತರು ಕೇಳಿ ಆ ದೇವ್ರ ಕುಂಕುಮ ಹಣೆ ಮೇಲೆ ಇಟ್ಟು ಕೊಡೋಕೆ ಸ್ವಲ್ಪ ತಗೊಂಡು ನಿಮ್ಮ ಮಗಳಿಗೆ ಹಣೆ ಮೇಲೆ ಇಟ್ಟರೆ ಕೆಲವರಿಗೆ ಎಷ್ಟು ಮದುವೆ ಆಗೋ ಯೋಗ ಪ್ರಾಪ್ತಿ ಆಗುತ್ತೆ ಹೆಣ್ಮಕ್ಳಿಗೆ. ಬಹಳ ಸಂತೋಷ ಕಾರ್ಯ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ ಹಲೋ, ನಮಸ್ತೆ ನಮಸ್ತೆ ಗುರುಗಳೇ, ನಾನು ಮೈಸೂರಿಂದ ಮಾತಾಡ್ತಾ ಇದ್ದೀನಿ. ಹೇಳಿ. ನಮ್ಮ ಮಗನ ಬಗ್ಗೆನೇ ಕೇಳ್ಬೇಕು. ಹೇಳಿ. ಅವನಿಗೆ ಸ್ವಲ್ಪ ಓದೋದ್ರಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಇದೆ, ಹೆಚ್ಚಿಗೆ ಕಾನ್ಸಂಟ್ರೇಷನ್ ಇಲ್ಲ, ಮತ್ತೆ ಜ್ಞಾಪಕ ಶಕ್ತಿನೂ ಇಲ್ಲ ಅಂತ ಹೇಳ್ತಾನೆ. ನಾವೆಲ್ಲ ಟೆಸ್ಟ್ ಎಲ್ಲ ಮಾಡಿದ್ವಿ, ಅದರಲ್ಲಿ ಸೈಕಾಲಜಿಕಲ್ ಟೆಸ್ಟ್ ಅಲ್ಲಿ ಅವನಿಗೆ ಮೆಂಟಲ್ ಏಜು 6ನೇ ತರಗತಿ ಇದಕ್ಕೆ ಲೆವೆಲ್ಗೆ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅವನಿವಾಗ 9ನೇ ತರಗತಿ ಓದ್ತಾ ಇದ್ದಾನೆ. ಇದನ್ನ ಹೇಗೆ ಅವನಿಗೆ ಇಂಪ್ರೂವ್ ಮಾಡ್ಬೋದು? ಅಂದ್ರೆ ಕಾನ್ಸಂಟ್ರೇಷನ್ ತುಂಬಾನೇ ಇಲ್ಲ ಅವನಿಗೆ. ನೋಡಿ, ಈ ಕಾನ್ಸಂಟ್ರೇಷನ್ ಮೆಮೊರಿ ಒಂದು ಕಾಯಿಲೆ ಅಲ್ಲ, ಅದು ರೋಗ ಅಲ್ಲ. ಅದು ನಮ್ಮ ಮಾನಸಿಕವಾಗಿ ಬರುವಂತ ಒಂದು ವಿಶೇಷವಾದಂತ ಕೆಮಿಕಲ್ ರಿಯಾಕ್ಷನ್. ಇದಕ್ಕೆ ಪಿಟ್ಯುಟರಿ ಗ್ಲ್ಯಾಂಡ್ ಮತ್ತೆ ಹೈಪೋಥಾಲಮಸ್ ಇಂದ ಆಗುವಂತ ಒಂದು ವಿಶೇಷ ರಾಸಾಯನಿಕ ಕ್ರಿಯೆ. ಅದಕ್ಕೆ ನೋಡಿ, ನಮ್ಮ ಹೆಬ್ಬೆಟ್ಟು ಇದೆಯಲ್ಲ, ಆ ಹೆಬ್ಬೆಟ್ ಮೇಲೆ ಹಿಂಗೆ ಪ್ರೆಸ್ ಮಾಡ್ಬೇಕು, ಈ ರೀತಿ ಮೇಲೆ ಪ್ರತಿಯೊಂದು ಬೆರಳಿಗೂ ಈ ಮೇಲ್ಭಾಗದಲ್ಲಿ ಪ್ರೆಸ್ ಮಾಡ್ಬೇಕು. ನೋಡಿ, ಈ ರೀತಿ ಮೇಲ್ಭಾಗದಲ್ಲಿ ಪ್ರೆಸ್ ಮಾಡಿ ಓಂ ಐಂ ಓಂ ಓಂ ಐಂ ಓಂ ಅನ್ನೋ ಮಂತ್ರ ಹೇಳ್ತಾ ಹಿಂಗೆ ಪ್ರೆಸ್ ಮಾಡಕ್ಕೆ ಅರ್ಧ ಗಂಟೆ ಬಹಳ ಇಂಪ್ರೂವ್ ಆಗುತ್ತೆ. ನಾನು 12 ಸರಸ್ವತಿಯರ ಮುದ್ರೆ ಮಂತ್ರ ತಂತ್ರ ಅಂತೇಳಿ ಒಂದು ಪುಸ್ತಕ ಬರ್ದೀನಿ, 12 ಮಹಾ ಸರಸ್ವತಿ ಮುದ್ರೆಗಳು ಅಂತ. ಅದರಲ್ಲಿ IAS IPS ಓದೋಗಿ ಏನ್ ಮುದ್ರೆ, ಏನ್ ಮಂತ್ರ ಹೇಳಬೇಕು, ಹೀಗೆ ಹಲವಾರು ಮೆಮೊರಿ ವಿದ್ಯಾಭ್ಯಾಸ ಸಂಬಂಧಪಟ್ಟಂತ ದೋಷಗಳಿಗೆ ಹೇಗೆ ಪರಿಹಾರ ಮಾಡ್ಕೋಬೇಕು ಅಂತ ಒಂದು ಪುಸ್ತಕ ಬರ್ದಿದ್ದೀನಿ. ಬಹುಶಃ ಮಾರ್ಕೆಟೇ ಸಿಗುತ್ತೆ. ಅದರಲ್ಲೊಂದು ಘಟ ಸರಸ್ವತಿ ಮತ್ತು ನೀಲ ಸರಸ್ವತಿ ಅಂತ ಒಂದು ಮುದ್ರೆ ಮತ್ತೆ ಮಂತ್ರ ಇದೆ. ಅದನ್ನು ಮಾಡಿಸಿ, ಖಂಡಿತ ಒಳ್ಳೇದಾಗತ್ತಮ್ಮ. ಬಹಳ ಸಂತೋಷ ಕರೆ ಮಾಡೋದಕ್ಕೆ. ಹಲೋ, ಹೀಗೆ ಬಹಳಷ್ಟು ಜನ ಕರೆ ಮಾಡ್ತಿದ್ದಾರೆ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮ ಅಂತ ಮತ್ತೆ ಕರೆಗಳು ಸ್ವೀಕರಿಸೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಕರೆ ಮಾಡ್ತಿದ್ದಾರಂತೆ? ಹಲೋ ಗುರುಜಿ, ನಮಸ್ಕಾರ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಗಂಗಾವತಿಯಿಂದ ರೀ, ಮಂಜುಳಾ ಅಂತ. ಹೇಳಿ ಅಮ್ಮ, ಏನ್ ಸಮಸ್ಯೆ? ನಾವು ನಿದ್ರೆ ಪ್ರಾಬ್ಲಮ್ ಗುರುಜಿ. ರಾತ್ರಿ ಒಟ್ಟ ನಿದ್ದೆನೇ ಆಗ್ತಾ ಇಲ್ಲ, ಅದಕ್ಕೆ ಏನಾದ್ರೂ ಸೊಲ್ಯೂಷನ್ ಇದೆನಾ? ಏನಮ್ಮ? ರಾತ್ರಿ ಒಟ್ಟ ಸರಿಯಾಗಿ ನಿದ್ದೆನೇ ಆಗ್ತಾ ಇಲ್ಲ ಗುರುಜಿ ನಮ್ಗೆ. ಅದಕ್ಕೆ ನಿದ್ರಾ ಏನಂತ ಇದೆ, ಅದಕ್ಕೆ ಏನಾದ್ರೂ ಅದ್ರಿಂದ ಪರಿಹಾರ ಇದೆನಾ ಅಂತ. ನೋಡಿ, ದಿನ ರಾತ್ರಿ ಊಟ ಮಾಡಿ, ಬೇಗ ಊಟ ಮಾಡ್ಕೊಳ್ಳಿ. ಸಂಜೆ 7 ಗಂಟೆ 8 ಗಂಟೆಗೆ ಊಟ ಮಾಡಿ ಅರ್ಧ ಮುಕ್ಕಾಲು ಗಂಟೆ ಸ್ವಲ್ಪ ಓಡಾಡಿ, ಅದಾದ್ಮೇಲೆ ಊಟ ಮಾಡಿದ ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಮೇಲೆ 1 ಲೋಟ ಹಾಲು ತಗೊಳ್ಳಿ. ಅದಕ್ಕೆ ಗಸಗಸೆ ಚೆನ್ನಾಗಿ ಪುಡಿ ಮಾಡಿಬಿಟ್ಟು, 1-2 ಚಮಚ ಗಸಗಸೆನ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಪುಡಿ ಮಾಡಿ 1 ವಾರ ಬಿಡದೆ ಕುಡಿತಾ ಬನ್ನಿ. ನಿಮ್ಗೆ ನಿದ್ರೆ ಏನೋ ರೀಸೈಕಲ್ ಆಗುತ್ತೆ, ಅಂದ್ರೆ ರೀಸೆಟ್ ಆಗುತ್ತೆ. 1-2 ದಿನ ಆದ ತಕ್ಷಣ ನಿಮ್ಗೆ ಹಾಗೆ ಕೂತದೆ ನಿದ್ದೆ ಬರುತ್ತೆ. ಹಾಲಿಗೆ ಗಸಗಸೆ ಮಿಕ್ಸ್ ಮಾಡಿ ಕುಡಿದ್ಮೇಲೆ ನೋಡಿ, ಈ ಮುದ್ರೆ ಮಾಡ್ಬೇಕು. ನೋಡಿ, ಈ ಹೆಬ್ಬೆಟ್ಟನ್ನ ತೋರ್ ಬೆಳಮಿಗೆ ಪ್ರೆಸ್ ಮಾಡ್ಬೇಕು. ಹಿಂಗ್ ಮಾಡಿದ್ರೆ ಇದು ಜ್ಞಾನ ಸರಸ್ವತಿ ಅಂತ ಅಥವಾ ಚಿನ್ಮುದ್ರ ಅಂತಾರೆ. ಈ ಮುದ್ರನ ಹಾಸಿಗೆ ಮೇಲೆ ಕುತ್ಕೊಂಡು ಹಾಲು ಕುಡಿದ್ಮೇಲೆ 1 ಅರ್ಧ ಗಂಟೆ ಕೂತ್ಕೊಂಡ್ರೆ ಹಾಗೆಯೇ ಮತ್ತೆ ನಿದ್ದೆ ಬರುತ್ತೆ. ಈ ಮುದ್ರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ತರ ವರ್ಕ್ ಆಗುತ್ತೆ. ಅದರಿಂದ ಪ್ರತಿನಿತ್ಯ ರಾತ್ರಿ ಊಟ ಆದ್ಮೇಲೆ ಗಸಗಸೆನ ಮಿಕ್ಸ್ ಮಾಡಿ ನೀರು ಹಾಲ್ಗೆ ಹಾಕೊಂಡು ಕುಡೀರಿ 1 ವಾರ. ಆಗ ಸ್ಲೀಪಿಂಗ್ ಸೈಕಲ್ ಸೆಟ್ ಆಗುತ್ತೆ, ರೀಸೆಟ್ ಆಗುತ್ತೆ. ಮೆಲೋಟೋನಿನ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಮೆಲೋಟೋನಿನ್ ಹಾರ್ಮೋನ್ಸ್ ಯಾವ ಪ್ರೊಡ್ಯೂಸ್ ಆಗ್ತಾ ಇದೆ ಅಂದ್ರೆ ನಿದ್ದೆ ಬರುತ್ತೆ ಅಂತ ಅರ್ಥ. ಬಹಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಹಲೋ ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಬೆಟಗೇರಿಯಿಂದ ಕರೆ ಮಾಡ್ತಾ ಇರೋದು. ಏನ್ ಸಮಸ್ಯೆ ಹೇಳಿ? ನಮ್ಗೆ 5 ವರ್ಷ ಆಯ್ತು ಮಕ್ಕಳಾಗಿ, 5 ವರ್ಷ ಆಯ್ತು ಲಗ್ನ ಆಗಿ, ಇನ್ನೂ ಮಕ್ಕಳಾಗಿಲ್ಲ. ಹಲೋ, ಡಾಕ್ಟರ್ ಹತ್ರ ತೋರಿಸಿದಿರಾ ನೀವು, ನಿಮ್ಮ ಫ್ಯಾಮಿಲಿ ಒಬ್ರು?
ತೋರಿಸಿದೀವಿ ಸರ್. ನಮ್ಮ ವೈಫ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಏನು ಆಪರೇಷನ್ ಮಾಡಿದ್ರು. ಇನ್ನು 1 ವರ್ಷ ಆಯ್ತು, ಇನ್ನು ಆಗಿಲ್ಲ. ಬಹುಶಃ ನಿಮ್ಗೆ ಮಕ್ಕಳಾಗ್ತಿಲ್ಲ ಅಂತಂದ್ರೆ ಕಾಳ ಸರ್ಪದೋಷ ಇರುತ್ತೆ. ನೀವೊಂದ್ಸಲ ನಿಮ್ಮ ಸ್ಪರ್ಮ್ನ ಸೆಮೆನ್ ಅನಾಲಿಸಿಸ್ ಒಂದು ರಿಪೋರ್ಟು, ನಿಮ್ಮ ವೈಫ್ ಯೂಟ್ರಸ್ದು ಅಲ್ಟ್ರಾಸೋನೋಗ್ರಫಿ ಅಂತ ಮಾಡ್ತಾರೆ. ಅದ್ರಲ್ಲಿ ಸಿಸ್ಟ್ ಇದೆಯಾ, ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಿದೆಯಾ, ಇದನ್ನೆಲ್ಲ ಒಂದ್ಸಲ ಟೆಸ್ಟ್ ಮಾಡ್ತಾರೆ. ಅದನ್ನೇನಾದ್ರು ನನಗೆ ಒಂದು ರಿಪೋರ್ಟ್ನ ಜೆರಾಕ್ಸ್ ಮಾಡಿ ಚಾನಲ್ಗೆ ಕಳಿಸ್ಕೊಡಿ, ಇಲ್ಲ ನಾನು ಪರ್ಸನಲ್ ಒಂದ್ಸಲ ಮೀಟ್ ಮಾಡಿ ಅದ್ರ ರಿಪೋರ್ಟ್ ನೋಡ್ಬಿಟ್ಟು ಆ ರಿಪೋರ್ಟ್ಗೆ ಯಾವ ಕಾಳ ಸರ್ಪದೋಷ ಇದೆ ಅಂತ ಮ್ಯಾಚ್ ಮಾಡಿ ಅದಕ್ಕೇನು ಪರಿಹಾರ ಇದೆ ಮಾಡ್ಬೋದು. ಯಾಕೆಂದ್ರೆ ಮದುವೆ ಆಗಿ 5 ವರ್ಷ ಆದ್ರೂ ಮಕ್ಕಳಾಗಿಲ್ಲ, ಬಹುಶಃ ನಿಮ್ಮಲ್ಲಿ ಆ ಮೊಟಾಲಿಟಿ ಸ್ಪರ್ಮ್ಸ್ ಕೌಂಟ್ ಕಮ್ಮಿ ಇರ್ಬೋದು, ಅಥವಾ ಅವ್ರಿಗೆ ಅಂಡಾಣು ಜನರೇಟ್ ಆದಾಗ ದೋಷ ಇರ್ಬೋದು, ಅಥವಾ ಅಂಡಾಣು ವೀರ್ಯ ಎರಡು ಕಂಜಕ್ಷನ್ ಆಗ್ತಿಲ್ಲ, ಸೇರ್ತಿಲ್ಲ, ಅದ್ರ ಗರ್ಭ ಧರಿಸ್ತಿಲ್ಲ. ಹೀಗಾಗಿ ಹಲವು ಪ್ಯಾರಾಮೀಟರ್ಸ್ ಇದೆ, ಅದನ್ನೆಲ್ಲ ಚೆಕ್ ಮಾಡಬೇಕು. ಒಂದ್ಸಲ ನೀವು ರಿಪೋರ್ಟ್ ಕಳಿಸಿ ಇಲ್ಲ ಭೇಟಿ ಮಾಡಿ. ಬಹಳ ಸಂತೋಷ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀವಿ ತಾವು? ಗದಗಿಂದ ಮಾತಾಡ್ತೀನಿ. ಗದಗಿಂದ, ಹೇಳಿ ಏನ್ ಸಮಸ್ಯೆ? ನಮ್ಗೆ ಹರ್ನಿಯಾ ಪ್ರಾಬ್ಲಮ್ ಇದೆ. ಸ್ವಲ್ಪ ಜೋರ ಮಾತಾಡಿ. ಹರ್ನಿಯಾ ಪ್ರಾಬ್ಲಮ್ ಇದೆ ನನಗೆ. ಹಾ, ಅದಕ್ಕೇನಾದ್ರು ಸೊಲ್ಯೂಷನ್ ಇದೆ ಸರ್? ಹರ್ನಿಯಾ ನಿಮ್ಗೆ ತಂದೆಗ ತಾಯಿಗೆ ಯಾರಿಗಾರು ಇತ್ತಾ? ಇಲ್ಲ ಸರ್, ಇಲ್ಲ. ನಿಮ್ಮ ಗೋತ್ರದ ನಿಮ್ಮ ವಂಶದಲ್ಲಿ ಯಾರಿಗೂ ಇಲ್ಲ? ಇಲ್ಲ ಇಲ್ಲ. ನಿಮ್ಮೊಬ್ರಿಗೆ ಎಷ್ಟು ಏಜ್ ನಿಮ್ಗೆ? ನಮಗೆ 23 ಸರ್. ಇಲ್ಲ 23. ಓ, ಚಿಕ್ಕ ವಯಸ್ಸು. ಹರ್ನಿಯಾ ನೀವು ಹೋಗ್ಬೇಕು ಅಂತಂದ್ರೆ ದಿನನಿತ್ಯ ಗೋಮೂತ್ರನ 30 ml ಗೋಮೂತ್ರನ 1 ಲೋಟ ನೀರಿಗೆ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕುಡೀರಿ. ಅಗ್ನಿಹೋತ್ರಿ ಭಸ್ಮ ಅಂತ ಯಾರು ಅಗ್ನಿಹೋತ್ರಿ ಮಾಡ್ತಾರೋ ನಿಮ್ಮ ಏರಿಯಾದಲ್ಲಿ ಯಾರಾದ್ರೂ ಅಗ್ನಿಹೋತ್ರಿಗಳಿದ್ರೆ ಆ ಅಗ್ನಿಹೋತ್ರ ಭಸ್ಮನ ಗೋಮೂತ್ರಕ್ಕೆ ಮಿಕ್ಸ್ ಮಾಡಿ ಪೇಸ್ಟ್ ತರ ಆಗತ್ತೆ. ಪೇಸ್ಟ್ ತರ ಮಾಡ್ಬಿಟ್ಟು ಆ ಜಾಗದಲ್ಲಿ ನೀವು ಹಚ್ಕೊಂತಾ ಬಂದ್ರೆ ಆ ಸೆಲ್ಸ್ ಎಲ್ಲ, ಆ ಟಿಶ್ಯೂಸ್ ಎಲ್ಲ ಕ್ಲೀನ್ ಆಗುತ್ತೆ, ರೆಡ್ಯೂಸ್ ಆಗುತ್ತೆ. ಸುಮಾರು 1-2 ತಿಂಗಳು ಅದು ಕ್ಯೂರ್ ಆಗುತ್ತೆ, ಇಲ್ಲಾಂದ್ರೆ ಆಪರೇಷನ್ ಮಾಡ್ಬೇಕಾಗತ್ತೆ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಯಾರು ಕರೆ ಮಾಡ್ತಾರೆ? ಹಲೋ, ಮಾತಾಡಕ್ಕೆ ನಾವು ಮಾತಾಡಿರೋದು. ಮಾತಾಡಿ ಅಮ್ಮ, ನಾನೇ ಮಾತಾಡ್ತಾ ಇದ್ದೀನಿ, ಹೇಳಿಮ್ಮ. ನಾವು ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಮಂಡ್ಯದಿಂದ ಕರೆ ಮಾಡ್ತಾ ಇರೋದು. ಮಂಡ್ಯದಿಂದ, ಬಹಳ ಸಂತೋಷ, ಹೇಳಿ ಅಮ್ಮ, ಮಾತಾಡಿ. ಹಲೋ, ಕೇಳಿಸ್ಕೊತಾ ಇದ್ದೀನಿ, ಹೇಳಿ ಅಮ್ಮ. ನಮ್ಮ ಯಜಮಾನ್ರು ಇದು ಆಗ್ಲೇ. ಹಲೋ, ಮಾತಾಡಮ್ಮ, ಕೇಳಿಸ್ಕೊತಾ ಇದ್ದೀನಿ. ನಮ್ಮ ಮನೆಯವರು ಈಗಾಗ್ಲೇನೆ 52 ವರ್ಷ ಆಗೈತೆ. ಇಷ್ಟು ವರ್ಷದಿಂದ ಎಷ್ಟೋ ಕೆಲಸಗಳು ಕೈ ಹಾಕ್ತಾರೆ, ಯಾವ ಕೆಲಸನೂ ಕೈಗೆತ್ತಿಲ್ಲ. ಮತ್ತೆ ನಾವು 3 ಜನ ಹೆಣ್ಮಕ್ಳು ಇದೀವಿ. ಇನ್ನು ನನ್ನ ಮಗಳಿಗೆ ಆಲೆ 26 ವರ್ಷ. ಈಗ ನೆಕ್ಸ್ಟ್ ಈ ಜುಲೈ ಬಂದ್ರೆ 27 ವರ್ಷ ಆಯ್ತಾ ಬತ್ತು. ಇನ್ನು ಮದ್ವೆಗೆ ಕಂಕಣ ಭಾಗ್ಯ ಇನ್ನು ಸ್ಕೂಲ್ ಬಂದಿಲ್ಲ. ಅದ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಹಾಗಾದ್ರೆ ನಿಮ್ಮ ಯಜಮಾನ್ರು ಮಾಡೋ ಕೆಲಸ ಏಳಿಗೆ ಆಗಿಲ್ಲ, ಯಶಸ್ವಿ ಆಗಿಲ್ಲ, ಮಕ್ಕಳಿಗೆ ಮದ್ವೆ ಆಗ್ತಿಲ್ಲ ಅಂದ್ರೆ ನಿಮ್ಮ ವಂಶದಲ್ಲಿ, ನಿಮ್ಮ ಯಜಮಾನ್ರ ಗೋತ್ರದಲ್ಲಿ, ಅವ್ರ ಮನೆತನದಲ್ಲಿ ಸರ್ಪದೋಷ ಇರುತ್ತೆ. ಹೊಡೆದಾಗಿದ್ರೆ, ಉತ್ತ ಹೊಡೆದಾಕಿದ್ರೆ, ಬೇಕಾದಷ್ಟು ಕಾರಣಗಳಿಂದ ಸರ್ಪದೋಷ ಬಂದಿರುತ್ತೆ. ಆದ್ರಿಂದ ಸಂಘರ್ಷ ಜೀವನ ಇದ್ದಾಗ ಸರ್ಪದೋಷ ಇರುತ್ತೆ. ಅದರಿಂದ ಕುಕ್ಕೆ ಸುಬ್ರಹ್ಮಣ್ಯ ಇಲ್ಲ ಘಾಟಿ ಸುಬ್ರಹ್ಮಣ್ಯಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಉರುಳು ಸೇವೆ ಮಾಡಿಸಿ. ನೀವೆಲ್ಲ ಮನೆ ಮಂದಿಯೆಲ್ಲ ಹೋಗಿ ಉರುಳು ಸೇವೆ ಮಾಡಿ ಆ ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಎಲ್ಲಾದ್ರೂ ಸಕ್ಸಸ್ ಆಗುತ್ತೆ. ಇಲ್ಲ ಒಂದ್ಸಲ ನಾನು ಭೇಟಿ ಮಾಡಿ ನಿಮ್ಮ ಹಾರೋಸ್ಕೋಪ್ ತಗೊಂಡು ಅದಕ್ಕೇನು ಸಂಬಂಧಪಟ್ಟಂತ ದೋಷ ಇದೆ ಹೇಳಿ ನನ್ನ ಕೈಲಾದಂತ ಒಂದು ಪರಿಹಾರ ಹೇಳಿಕೆ ಪ್ರಯತ್ನ ಪಡ್ತೀನಿ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ ಓಕೆ, ಬಹಳ ಜನ ಕರೆ ಮಾಡ್ತಿದ್ದಾರೆ. ಇದೇ ಎಷ್ಟೋ ಜನಕ್ಕೆ ಕರೆ ಸಿಕ್ಕಿಲ್ಲ, ಅದರಿಂದ ಜಿಗುಪ್ಸೆ ಆಗೋದು ಬೇಡ. ಯಾರಿಗೆ ಕರೆ ಸಿಕ್ಕಿರೋ ನಮ್ಮ ಚಾನಲ್ಗೆ ಒಂದು ಪತ್ರ ಬರೀರಿ. ಸಮಸ್ಯೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಮೆಡಿಕಲ್ ರಿಪೋರ್ಟ್ ಇದ್ರೆ ಮೆಡಿಕಲ್ ರಿಪೋರ್ಟ್ ಅಟ್ಯಾಚ್ ಮಾಡಿ ಕಳಿಸಿದ್ರೆ ನಾನು ನನ್ನ ಕೈಲಾದಂಥ ಒಂದು ಉತ್ತರವನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ವಿಶೇಷವಾದ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.